ನಮ್ಮ ಮನೆಯೆಲ್ಲ ಫೇವ್ರೆಟ್ ತೆಂಗಿನ ಹಾಲಿನಿಂದ ಇಟ್ಕಿದ ಅವರೆಕಾಳು ಸಾಂಬಾರು ಮಾಡ್ತಿದ್ದೀನಿ. ಫಸ್ಟು ತೆಂಗಿನ ಹಾಲನ್ನ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡು ಅದು ಹಾಲು ತೆಗೆದು ಸಪ್ರೇಟ್ ಎತ್ತಿಕೋಬೇಕು. ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ಹಾಲನ್ನೇ ತೆಂಗಿನ ಹಾಲನ್ನೇ ತೊಗೊಂಡು ಎತ್ತಿಕೊಂಡಿದ್ದೀನಿ. ಇನ್ನು ಸಾಂಬಾರಿಗೆ ಇಟ್ಕಿದ ಅವರೆಕಾಳು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನು ತೊಳಿಬಾರ್ದು, ಹಂಗೆ ಹಾಕ್ತೀನಿ. ಮತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಮಸಾಲೆಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಶುಂಠಿ ಹಾಕಿಲ್ಲ, ಖಾರದ ಪುಡಿ, ಸಾಂಬಾರು ಪುಡಿ ಇಷ್ಟು ರುಬ್ಬಿ ಸಪ್ರೇಟ್ ಎತ್ತಿಕೊಂಡು ಇನ್ನು ಒಗ್ಗರಣೆಗೆ ಎಣ್ಣೆ, ಟೊಮೆಟೊ, ಸಾಸಿವೆ ಎಲ್ಲ ಹಾಕಿ ಇಟ್ಕಿದ ಅವರೆಕಾಳು ಇರುತ್ತಲ್ಲ ಅದು ಮತ್ತು ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿ, ಆಮೇಲೆ ಅದು ಫ್ರೈ ಆದಮೇಲೆ ಸ್ವಲ್ಪ ರುಬ್ಬಿರೋ ಮಸಾಲೆನ ಹಾಕಿ ಅದು ಫ್ರೈ ಆದಮೇಲೆ ಮತ್ತೆ ತೆಂಗಿನ ಹಾಲನ್ನ ಹಾಕಿ ಅದು ಕುದಿ ಬಂದಮೇಲೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಕಾದರೆ ಸ್ವಲ್ಪ ನೀರು ಕೂಡ ಹಾಕ್ಬೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕ್ಕೊಂಡ್ರೆ ಸಖತ್ತಾಗಿರೋ ಇಟ್ಕಿದ ಅವರೆಕಾಳು ಸಾಂಬಾರು ರೆಡಿಯಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಮತ್ತು ಚಪಾತಿ, ರೈಸ್ಗೆ ಸಖತ್ತಾಗಿರುತ್ತೆ ಟೇಸ್ಟ್. ಒಂದ್ಸಲ ಟ್ರೈ ಮಾಡಿ ತೆಂಗಿನ ಹಾಲಿಂದ.